ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬ್ಯಾಂಗ್ಳೂರಿಂದ 200 ಕಿಲೋಮೀಟ್ರ್ ಆಗುತ್ತೆ. ಹೊಸದುರ್ಗ ಅಂಥೇಳಿ, ಚಿತ್ರದುರ್ಗ ಡಿಸ್ಟಿಕ್ಕು. ತುಂಬಾ ಒಂಥರ ಪ್ರೇಕ್ಷಣಿಕವಾದ ಸ್ಥಳ ಅಂತಲೂ ಹೇಳ್ಬೋದು. ಅಲ್ಲೆಲ್ಲ ನೋಡೋ ಅಂಥ ಸ್ಥಳಗಳು ಇದೆ. ಬಟ್ ಏನಂದರೆ ತುಂಬ ಸೆಕೆ ಜಾಸ್ತಿ, ಸುತ್ತ ಗುಡ್ಡ ಇರೋದರಿಂದ ಸೆಕೆ ಹೊಡೆಯುತ್ತೆ. ಇವತ್ತು ನಾವು ಆ ಒಂದು ಗ್ರಾಮ ದೇವತೆ ಆದ ದುರ್ಗಾದೇವಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅಂದಿವೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಈಗ ಊರಿಗೆ ಬಂದ್ವಿ. ಆಗ್ಲೇ ಬಂದು ನಮ್ಮ ಬಾವಾರ ಮನೆಗಿದ್ದೀವಿ. ನಮ್ಮ ಬಾವಾರ ಮನೆ ದೇವಸ್ಥಾನದ ರೋಡಲ್ಲೇ ಇರೋದು. ಅಲ್ಲಿ ಫುಲ್ಲು ಲೈಟೆಲ್ಲ ಹಾಕಿದ್ದಾರೆ ನೋಡ್ರಿ. ಅಂದರೆ ಊರು ಫುಲ್ ಹಾಕಿರ್ತಾರೆ. ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ. ನಾನು ಆಗಲೇ ಸಂಜೆನೇ ಬಂದು ಮನೇಲಿದ್ದೆ. ನಾವು ಹೋಟ್ಲಲ್ಲಿ ಉಳ್ಕೊಂಡಿದ್ರೋದ್ರಿಂದ ಇಲ್ಲಿ ಬಾವಾರ ಮನೆಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇಲ್ಲಿ ನೋಡ್ರಿ, ಇದು ಕುಂಭ ತಗೊಂಡೋಗ್ತಾರೆ. ಅಂದರೆ ದೇವಿ 9 ದಿನ, 9ನೇ ದಿನ ಫಸ್ಟ್ ಡೇನೇ ಮೊದಲಿಂಗಿತ್ತಿ ಆಗ್ತಾಳೆ. ಮೊದಲಿಂಗಿತ್ತಿ ಆಗಿದ್ದ ದಿನದಿಂದಲೂ 9 ಹಳ್ಳಿಗಳಲ್ಲೂ ಹೋಗ್ಬಿಟ್ಟು ಮಡ್ಲಕ್ಕಿನ ಮನೆಯಲ್ಲೂ ಮಡ್ಲಕ್ಕಿ ಹಾಕಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾರೆ. 9ನೇ ದಿನ ನೈಟು ಈಗ ಬರ್ತಾ ಇರೋದು. 10ನೇ ದಿನ ಜಾತ್ರೆ ಆಗುತ್ತೆ. 10ನೇ ದಿನವೂ 9ನೇ ದಿನವೂ ಜಾತ್ರೆ ಆಗುತ್ತೆ. ಜಾತ್ರೆ ಆದಮೇಲೂ ಸಹಿತ ಗುಡಿ ದುಂಬಲ್ಲ. ಇದು ಏನು ಸಿಡಿ ಇರುತ್ತೆ. ಮಾರನೇ ದಿನ ಸಿಡಿ ಇರುತ್ತೆ. ಸಿಡಿ ಆದಮೇಲೆ ಇದು ಬೆಲ್ಲದ ರಾಶಿ ಅಂತ ಮಾಡ್ತಾರೆ. ಬೆಲ್ಲದ ರಾಶಿ ಆದಮೇಲೆ ಮತ್ತೆ ಕಂಕಣ ಎಲ್ಲ ತೆಗಿತಾರೆ. ಕಂಕಣ ಎಲ್ಲ ತೆಗೆದಾದ್ಮೇಲೆ ಗರ್ಭಗುಡಿಗೆ ದೇವರು ಕೂರಿಸೋದು. ಅಲ್ಲಿವರೆಗೂ ಕೂರಿಸಲ್ಲ. ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ನೋಡೋದಕ್ಕೆ. ಬಟ್ ಎಲ್ಲ ನೋಡೋಕ್ಕಾಗಲಿಲ್ಲ ನನಗೆ. ನಾವು ಜಾತ್ರೆ ಮುಗಿಸ್ಕೊಂಡಿದ್ದ ತಕ್ಷಣ ಬಂದುಬಿಟ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಇದು ಸೋಮ ಅಂಥೇಳಿ. ಸೋಮ ಯಾವಾಗಲೂ ದುರ್ಗಮ್ಮನ ಇದರಲ್ಲಿ ಇದ್ದೇ ಇರುತ್ತೆ. ಇದೇ ನೋಡಿ ನಮ್ಮ ಗ್ರಾಮ ದೇವತೆ ದೇವಸ್ಥಾನ, ದುರ್ಗಮ್ಮನ ದೇವಸ್ಥಾನ ಅಂಥೇಳಿ. ಅದು ನಮ್ಮ ಬಾವಾರ ಮನೆಯಿಂದ ಹತ್ರನೇ ಕಾಣುತ್ತೆ. ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಆ ಏರಿಯಾ ಆಗಿರೋದ್ರಿಂದ ಜಾತ್ರೆ ನಮಗೆ ನೋಡೋದಕ್ಕೆ ತುಂಬಾ ಒಂಥರ ಈಸಿನೂ ಅನಿಸುತ್ತೆ, ಖುಷಿನೂ ಆಗುತ್ತೆ. ಸ್ವಲ್ಪ ನೋಡಿ, ಇದೆ ಬೆಳಗಿನ ಜಾವನೇ ಬಂದು ರಥದಲ್ಲಿ ಕೂರಿಸ್ತಾರೆ. ಗಣಪತಿಗೆ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ದುರ್ಗಮ್ಮನ ರಥದಲ್ಲಿ ಕೂರಿಸ್ತಾರೆ. ಅದು ಕೂರಿಸಿ ಅಲ್ಲಿ ತೇರಿಗೆ ಬಂದು ಪೂಜೆ ಮಾಡಿಸ್ಕೊಳ್ಳೋರು ಮಾಡಿಸ್ಕೋಬೋದು ಬೆಳಗ್ಗಿನ ಜಾವದಿಂದನೂ. ರಥ ಎಳೆಯೋದು 9-9:30 ಶುರು ಮಾಡ್ತಾರೆ. 9:15 ಆ ರೀತಿ ಶುರು ಮಾಡ್ತಾರೆ. ಈ ಸಲ ಅಂತೂ 10 ಗಂಟೆ ಅಷ್ಟೊತ್ತಿಗೆ ಮುಗ್ದೇ ಹೋಗಿತ್ತು ತೇರೆಲ್ಲ ಎಳೆದು. ಬೇಗನೆ ಮಾಡಿದರು, ಯಾಕೆಂದರೆ ತುಂಬ ಬಿಸಿಲಿತ್ತು. ಹಂಗಾಗಿ ಬೇಗನೆ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ಫುಲ್ಲು ಝೂಮ್ ಮಾಡಿಬಿಟ್ಟು ತೋರಿಸಿದ್ದೀನಿ ನಿಮ್ಗಳಿಗೆ. ತುಂಬ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಎಷ್ಟೊಂದು ಜನ ಬರ್ತಿದ್ರು ತೇರಿಗೆ. ಈಗ ಯಾರೂ ಬರೋದಿಲ್ಲ ಅಷ್ಟು. ಅಂದರೂ ಆಮೇಲೆ ಜನ ಸೇರಿದರು. ಈಗಿನ ಜನ್ರೇಷನ್ಗೆ ಒಂದು ಸ್ವಲ್ಪ ರಥೋತ್ಸವ ಅವೆಲ್ಲ ಗೊತ್ತಿಲ್ಲ. ಕೆಲವರು ಹಳ್ಳಿ ಮಕ್ಕಳಿಗೆಲ್ಲ ಗೊತ್ತಷ್ಟೇ. ಈ ಸಿಟಿ ಮಕ್ಕಳಿಗೆಲ್ಲ ಏನು ಅಂತಲೇ ಗೊತ್ತಿರಲ್ಲ. ತೋರಿಸ್ಬೇಕು, ಅಪ್ಪ ಅಮ್ಮ ಎಲ್ಲನೂ ಹೇಳ್ಬೇಕು ಮಕ್ಕಳಿಗೆ ಯಾವ ರೀತಿ ಇರುತ್ತೆ ಜಾತ್ರಾ ಮಹೋತ್ಸವ, ಏನಕ್ಕೆ ಮಾಡ್ತಾರೆ ಅಂಥೇಳಿ ಎಲ್ಲ ಮಕ್ಕಳಿಗೆ ತಿಳಿಸಿದರೆ ಅದು ಒಂದು ನಮ್ಮ ಒಂದು ಪರಂಪರೆ. ಅದು ಊರಿಗೆ ಒಳ್ಳೆಯದಾಗುತ್ತೆ ಜಾತ್ರಾ ಮಹೋತ್ಸವ ಮಾಡಿದ್ರೆ. ನೋಡಿ ಈ ರೀತಿ ಇದು ಈಶ್ವರನ ದೇವಸ್ಥಾನದ ಹತ್ರ ಎಳೆದ್ಬಿಟ್ಟು ಈ ಕಡೆ ಟರ್ನ್ ಮಾಡಿ ಕೂರಿಸ್ತಾರೆ ದೇವ್ರನ್ನ. ರಥನ ಹಿಂಗೆ ತಿರುಗ್ಸೋಕ್ಕಾಗಲ್ವಲ್ಲ, ಅದಕ್ಕೆ ದೇವ್ರನ್ನೇ ಈ ಕಡೆ ಹಿಂಗೆ ತಿರುಗಿಸ್ಬಿಟ್ಟು ಕೂರಿಸ್ತಾರೆ. ಇದು ನೋಡ್ರಿ ಎಷ್ಟು ಈಸಿಯಾಗಿ. ಈ ಸಲ ಅಂತೂ ತುಂಬಾ ಒಂಥರ ಚೆನ್ನಾಗಿ ಆಯಿತು ಎಲ್ಲನೂ ದರ್ಶನ ಎಲ್ಲನೂ. ಇದು ಸ್ವಲ್ಪ ಲಾಂಗ್ ಆಯಿತು ಅನಿಸುತ್ತೆ. ನಾನೆಲ್ಲನೂ ತೋರಿಸಿದ್ದೀನಿ, ಯಾವುದೂ ನಿಮಗೆ ಇದು ಮಾಡಿಲ್ಲ. ನಾನು ಏನೇನು ಕ್ಯಾಪ್ಚರ್ ಮಾಡಿದ್ದೀನೋ ಅದು ಫುಲ್ ಹಾಕಿದ್ದೀನಿ. ನೋಡಿರಿ, ನಮ್ಮೂರ ರಥ ಈ ರೀತಿ ಇರೋದು. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕೆತ್ತನೆ ಕೆಲಸ ಮಾಡಿದ್ದಾರೆ.
ಅದಕ್ಕೇ ಎಲ್ಲನೂ ತೋರಿಸಿದ್ದೀನಿ ನೋಡಿ. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿ ಆಯಿತು ಹೋಗಿದ್ದು. ನಾವು ಹೋಗಿದ್ದು ಒಂದೇ ದಿನ, ನೈಟ್ ಹೋದ್ವಿ, ಮಂಡೇ ನೈಟ್ ಹೋದ್ವಿ, ಟ್ಯೂಸ್ಡೇ ಆಗಲೇ ವಾಪಸ್ ಬಂದುಬಿಟ್ವಿ. ಸಂಜೆ ಬ್ಯಾಂಗ್ಳೂರಲ್ಲೇ ಇದ್ವಿ. ಯಾವಾಗಲೂ ನಾನು ಸಿಡಿ ದಿನ ಬರ್ತಿದ್ದೆ, ಸಿಡಿನೂ ನೋಡ್ಕೊಂಡು ಬರ್ತಿದ್ದೆ. ಈ ಸಲಿನೇ ಬೇಗ ಬಂದಿದ್ದು, ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಬೇಗನೆ ಬಂದ್ವಿ. ಕಳಸ ನೋಡಿ, ಎಲ್ಲರೂ ಕಳಸ ನೋಡಿ ನಿಮ್ಮ ಇಷ್ಟಾರ್ಥನ ಬೇಡ್ಕೊಳ್ರಿ, ದೇವಿ ಖಂಡಿತ ನೆರವೇರಿಸ್ತಾಳೆ. ನಾನು ದೇವರಲ್ಲಿ ಬೇಡ್ಕೊತೀನಿ, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ಒಳ್ಳೇದು ಮಾಡು. ಸಬ್ಸ್ಕ್ರೈಬರ್ಸು ಅಂತಲ್ಲ, ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ಒಳ್ಳೇದು ಮಾಡಲಿ. ಯಾರ್ಯಾರು ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ದುಡ್ಡು ಲಾಸ್ ಆಗಲ್ಲ ನೋಡಿ. ಈಗ ರಥನ ಹಿಂಗೆ ಮುಂದಕ್ಕೆ ಎಳ್ಕೊಂಡು ಬರ್ತಿದ್ದಾರೆ, ಸಾರಿ ನೋಡಿ, ಇದು ದುರ್ಗಾಂಬಿಕಾ ದೇವಿದು ರಥನ ಮುಂದೆ ಎಳ್ಕೊಂಬರ್ತಿದ್ದಾರೆ. ಅಲ್ಲಿಂದ ಮತ್ತೆ ಎಳ್ಕೊಂಡು ಹೋಗೋದು, ದೇವ್ರನ್ನ ಹಿಂಗೆ ಕ್ರಾಸ್ ಮಾಡ್ಕೊಂಡು ಎಳ್ಕೊಂಡು ಹೋಗೋದಿದು. ತುಂಬಾ ಜನ ಇದ್ದರು. ಆಮೇಲೆ ತುಂಬ ಜನ ಬಂದರು. ಫಸ್ಟು ಜನನೇ ಇರಲಿಲ್ಲ. ಇದೇನಪ್ಪ ಈ ವರ್ಷ ಜನನೇ ಇಲ್ಲ, ಬಿಸಿಲು ತುಂಬ ಇದೆಯಲ್ಲ ಹಂಗಾಗಿ ಜನ ಇಲ್ಲ ಅಂದ್ಕೊಂಡ್ವಿ. ಸಖತ್ತು ಜನ ಸೇರಿತ್ತು ಬಿಡ್ರಿ. ಅಷ್ಟು ಜನ ಸೇರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡ್ರಿ ಇಲ್ಲಿ ಮೇಲೆಲ್ಲ ಇದಕ್ಕಿನ್ನ ಸಿಡಿ ಅಂತ ಮಾಡ್ತಾರೆ, ಸಿಡಿ ಕಂಬ ಅಂತ ಹೋಗುತ್ತೆ. ಅದು ನನಗೆ ಕ್ಲಿಪ್ಪಿಂಗ್ ಸಿಕ್ಕಿದ್ರೆ ನಾನು ಹಾಕ್ತೀನಿ. ನನಗೆ ಕ್ಲಿಪ್ಪಿಂಗ್ ಸಿಕ್ಕಿದ್ರೆ ಸಿಡಿದು ಹಾಕ್ತೀನಿ ನಾನು. ಈಗ ರಥ ಹೋಗುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪನೂ ಜನ ಇರಲಿಲ್ಲ. ಎಷ್ಟು 8:30 ಆದರೂ ಜನ ಇರಲಿಲ್ಲ. ನಾವು ಇನ್ನೇನು ಜನ ಬರಲ್ಲ ಈ ಸಲ ಅಂತ ಅಂದ್ಕೊಂಡಿದ್ವಿ. ಎಷ್ಟು ಜನ ಸೇರಿದ್ದಾರೆ ಅಂದರೆ ಸಖತ್ತು ಜನ ಸೇರಿದ್ರು. ಇದು ನೋಡ್ರಿ, ಬೆಳಗಿನ ಜಾವ ಕೂರಿಸ್ತಾರೆ ಇದು ತೇರ ಮೇಲೆ, ಆವಾಗಲೇ ನಾವು ಪೂಜೆ ಮಾಡಿಸ್ಕೊಂಡ್ಬಿಟ್ವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಇವರೆಲ್ಲ ನಮ್ಮ ಕಸಿನ್ಸು, ಇವ್ರ ಮನೆಯಲ್ಲೇ ಇದ್ದಿದ್ದು ನಾವು. ನೋಡ್ರಿ ಇದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಮಧ್ಯದಲ್ಲಿ. ನೆಕ್ಸ್ಟು ಮತ್ತೆ ಆ ದೇವಿ ರಥನ ಇಳಿದ್ಬಿಟ್ಟು ಬಂದಾಗ ಒಂದು ಕುಣಿಯುತ್ತೆ, ಅಷ್ಟು ಕುಣಿಯುತ್ತೆ, ಖುಷಿ ಅದಕ್ಕೆ. ಈ ಸಲ ಅಷ್ಟು ಜಾಸ್ತಿ ಕುಣಿದಿಲ್ಲ. ನೀವು ನನ್ನ ಲಾಗ್ ನೋಡ್ತಿದ್ರೆ ಹೋದ ವರ್ಷದ ಹಾಕಿದ್ದೀನಿ, ಅದರಲ್ಲಿ ನೋಡ್ಬೋದು ನೀವು. ತುಂಬಾ ಚೆನ್ನಾಗಿ ಕುಣಿದಿದೆ. ಆ ಒಂಬಾಳೆ ಅಂತೂ ಹೆಂಗೆ ಆಡುತ್ತೆ ಅಂದರೆ ಅದು ನೋಡೋಕ್ಕೆ 2 ಕಣ್ಣು ಸಾಲದು. ನಾವು ಹೇಳೋದಕ್ಕಿಂತ ಅಲ್ಲಿ ಹೋಗಿ ನೋಡಬೇಕು. ದುರ್ಗಮ್ಮ ಅಂತೇಳಿ, ಇದು 7 ನಾಲ್ಗೆ ದುರ್ಗಮ್ಮನ ಏನೋ ಅಂತಾರೆ, ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ. ಅಂದರೆ ತುಂಬಾ ಸತ್ಯವಾದ ದೇವಿ ಅಪ್ಪ. ಎಷ್ಟು ನಾವು ನಂಬಿಕೆ ಇಟ್ಟು ಆ ದೇವಿನ ನಡ್ಕೊತೀವೋ ಅಷ್ಟು ಒಳ್ಳೇದು ಮಾಡ್ತಾಳೆ. ನೋಡ್ರಿ ಇದು ಪಕ್ಕದಲ್ಲಿ ಕುಂಬಾರದ ಮನೆ ಇದೆ. ಆ ಮನೆ ಹತ್ರ ನಿಂತ್ಕೊಳ್ತಾಳೆ ತಾಯಿ. ಅಲ್ಲಿ ರಥ ಎಳೆದಿದ್ದ ತಕ್ಷಣ ಅವ್ರ ಮನೆಯಲ್ಲೇ ಪೂಜೆ ಮಾಡಿಸೋದು, ಫಸ್ಟು ಪೂಜೆ. ಅವರು ಅದೇನೋ ವಂಶ ಇದಂತೆ, ಅದೇನೋ ಗೊತ್ತಿಲ್ಲ. ಅಲ್ಲಿ ನಿಂತ್ಕೊಂಡ್ಬಿಟ್ಟು ಪೂಜೆ ಮಾಡಿಸ್ಕೊಂಡೇ ಹೋಗೋದು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇಷ್ಟು ನನ್ನ ಕ್ಲಿಪ್ಪಿಂಗಲ್ಲಿ ಇರೋದಿಷ್ಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್.